ನಮಸ್ತೆ, ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾಗೆ ಇಷ್ಟು ಜನ ಬಂದಿದ್ದೀರಾ. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿದ್ರೆ ನಿಮಗೂ ಕೂಡ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ರೂಪಾಂತರ ಬಗ್ಗೆ ನಮ್ಮ ಸಿನಿಮಾ ಹೇಳ್ಕೊಳೋಕಿರೋದು ಇಷ್ಟೇ. ನಾವು ತುಂಬ ಪ್ರಾಮಾಣಿಕವಾಗಿ ಮಾಡಿದಂಥ ಸಿನಿಮಾ, ಅಂದರೆ ಯಾವುದೇ ಮಾರುಕಟ್ಟೆ ಲೆಕ್ಕಾಚಾರಗಳನ್ನು ಹೊರತುಪಡಿಸಿ ಒಂದು ಒಳ್ಳೆ ಸಿನಿಮಾನ ಕನ್ನಡದ ಪ್ರೇಕ್ಷಕರ ಮುಂದೆ ತರಬೇಕು. ಅದು ಎಲ್ಲರ ಮುಂದೆ ತೋರಿಸಿದ್ರು ಕೂಡ ಒಂದು ಒಳ್ಳೆ ಸಿನಿಮಾ ಕಾಣಿಸ್ಬೇಕು. ಅಂದರೆ ಬರೀ ಕನ್ನಡದ ಒಳ್ಳೆ ಸಿನಿಮಾ ಅಲ್ಲ, ಎಲ್ಲ ಕಡೆ ಕೂಡ ಒಳ್ಳೆ ಸಿನಿಮಾ ಅನಿಸ್ಕೋಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಮಾಡಿದಂಥ ಸಿನಿಮಾ. ಸೊ ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಸಿನಿಮಾ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ರೂಪಾಂತರ 26ನೇ ತಾರೀಕಿಂದ ಥಿಯೇಟರ್ಗೆ ಬರ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಂ, ಕರೆಕ್ಟ್. ಆ್ಯಕ್ಚುಲಿ ಇದು ಪ್ರೀಮಿಯರ್ ಕೂಡ ಇದರ ಪ್ರಮೋಷನ್ನ ಭಾಗ. ಅಂದರೆ ಸಿನಿಮಾನ ಮೊದಲೇ ಆಡಿಯನ್ಸ್ಗೆ ತೋರಿಸ್ಬೇಕು, ಕೆಲವು ಆಡಿಯನ್ಸ್ಗೆ. ಅದರಿಂದ ಸಿಗುವಂಥ ರೆಸ್ಪಾನ್ಸನ್ನು ಜನರ ಮುಂದೆ ಇಡಬೇಕು. ಯಾಕಂದರೆ ನಾವು ಏನೇ ಹೇಳ್ಕೊಂಡ್ರು ಕೂಡ ಅದು ಸುಳ್ಳಾಗಿ ಕಾಣಿಸುತ್ತೆ. ಎಲ್ಲರೂ ಪ್ರಮೋಷನ್ ಚೆನ್ನಾಗಿ ಮಾಡ್ತಾರೆ ಈಗ, ಬಟ್ ಆಡಿಯನ್ಸ್ ಸಿನಿಮಾ ನೋಡಿ ಅವ್ರ ರೆಸ್ಪಾನ್ಸ್ ಹೇಗಿದೆ ಅದು ಜನರ ಮುಂದೆ ಇಡಬೇಕು, ಅದರಿಂದ ಪ್ರಮೋಟ್ ಮಾಡಬೇಕು ಅಂತ ಅಂದ್ಕೊಂಡವರು. ಆ್ಯಂಡ್ ಹಾಗಾಗಿ ಪ್ರಮೋಷನ್ನ ಲೇಟಾಗಿ ಮಾಡಿದ್ವಿ, ಸ್ವಲ್ಪ ಆರಾಮಾಗಿ ಮಾಡಿದ್ವಿ. ಬಟ್ ಈವನ್ ದಟ್ ಈಸ್ ಅ ಪ್ಲ್ಯಾನ್. ಕರೆಕ್ಟ್. ಈ ಸಿನಿಮಾನ ನೋಡಿ ತುಂಬ ಇಷ್ಟಪಟ್ಟವರಲ್ಲಿ ಒಬ್ಬರು ರಕ್ಷಿತ್ ಶೆಟ್ಟಿ ತುಂಬ ಇಷ್ಟಪಟ್ಟರು. ಅದಕ್ಕೋಸ್ಕರ ನಾನು ಫೋನ್ ಮಾಡೋರಿಗೆ ಹೇಳಿದೆ, ನಿಮ್ಮನ್ನು ಪ್ರೀಮಿಯರ್ ಕರೀತಾ ಇಲ್ಲ, ಕರೆದ್ರೆ ಬರೀ ಮಾರ್ಕೆಟಿಂಗ್ ಮಾಡ್ದಂಗೆ ಆಗುತ್ತೆ, ನಿಮ್ಗೆ ಇಷ್ಟ ಬಂದಾಗ ಸಿನಿಮಾದ ಬಗ್ಗೆ ಹಾಕ್ಕೊಳ್ಳಿ ಅಂತ ಹೇಳಿದ್ವಿ. ಬಟ್ ಅವ್ರು ತುಂಬ ಇಷ್ಟಪಟ್ಟಂಥ ಸಿನಿಮಾದಲ್ಲಿ ಒಂದು ರೂಪಾಂತರ ತುಂಬ ಮೊದಲೇ ತೋರಿಸಿದೆ ಅವರಿಗೆ. ಹಾಗಾಗಿ ಆ ಸಂಪ್ರದಾಯ ಮಾಡಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಸಪೋರ್ಟ್ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ತುಂಬ 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 ವರ್ಷಗಳಾದಮೇಲೆ ನಾನು ಒಂದು ಸಿನಿಮಾ ಪ್ರೀಮಿಯರ್ಗೆ ಅಂತ ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಡಿಲೈಟೆಡ್. ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ, ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಬರ್ತಾಯಿದೆ. ಆದರೆ ಈ ಸಿನಿಮಾ ನೋಡಿದ ಮೇಲೆ ನನಗಿನ್ನೂ ಹೇಳ್ತಾರಲ್ಲ, ಆ ಗುಂಗಲ್ಲೇ ಇದ್ದೀನಿ ನಾನು. ಇನ್ನೂ ಡೈಜೆಸ್ಟೇ ಆಗ್ತಿಲ್ಲ. ಈ ಸಿನಿಮಾ ನಾನು ನೋಡಿ ಹೊರಗೆ ಬಂದಿದ್ದೀನಿ, ಆ ಥಾಟ್ ಇನ್ನೂ ನನ್ನ ತಲೆಯಲ್ಲೇ ಇದೆ. ಆವಾಗಲೇ ನೀವು ಅರ್ಥ ಮಾಡ್ಕೊಬೋದು ಈ ಸಿನಿಮಾ ಎಷ್ಟು ನಿಮಗೆ ಯೋಚನೆ ಮಾಡೋದಕ್ಕೆ ಒಂದು ಅಂಶ ಕೊಡುತ್ತೆ ಅಂತ. ನಾನು ಯಾವುದು ಸಬ್ಜೆಕ್ಟ್ ಇವಾಗ ನಿಮ್ಗೆ ಹೇಳಲ್ಲ ಏನು ಎತ್ತ ಅಂತ, ಬಟ್ ಡೆಫಿನೆಟ್ಲಿ ಎಟ್ ದ ಎಂಡ್ ಆಫ್ ದ ಡೇ ಈ ಸಿನಿಮಾ ನೋಡಿದಾಗ ನಿಮಗೆ ನಾನು ಏನೋ ಕಲ್ತಿದ್ದೀನಿ, ನಾನು ಇದರಲ್ಲಿ ಏನೋ ನನ್ನ ಲೈಫಲ್ಲಿ ಒಂದು ಚೇಂಜ್ ತರ್ಬೋದು, ಒಂದು ಟ್ರಾನ್ಸ್ಫಾರ್ಮೇಷನ್ ತರ್ಬೋದು ಅಂತ ಒಂದು ಏನು ಹೇಳ್ತಾರೆ, ಆ ರಿಯಲೈಸೇಷನ್ ನಿಮಗಾಗುತ್ತೆ. ಸೊ ಡೆಫಿನೆಟ್ಲಿ ಈ ಸಿನಿಮಾ ನೀವು ನೋಡಲೇಬೇಕು. ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಪ್ರೀಮಿಯರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಆಲ್ ದಿ ಆ್ಯಕ್ಟರ್ಸ್. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನಗೂ ಅಷ್ಟೇ ಇಷ್ಟು ವರ್ಷಗಳಾದಮೇಲೆ ಬಂದಮೇಲೆ ಯಾರು ಆ್ಯಕ್ಟರು ಏನು ಅಂತ ನನಗೆ ಗೊತ್ತಿರಲಿಲ್ಲ, ಬಟ್ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಐ ಮೀನ್ ರಾಜ್ಬಿ ಶೆಟ್ಟಿ ಅವ್ರ ಬಗ್ಗೆ ಏನು ಹೇಳೋದೇ ಬೇಡ. ಈಸ್ ಆಲ್ವೇಸ್ ಬ್ರಿಲಿಯಂಟ್ ಇನ್ ವಾಟ್ ಎವರ್ ಹಿ ಡಸ್. ಬಟ್ ಅಪಾರ್ಟ್ ಫ್ರಮ್ ಹಿಮ್ I have to congratulate each and every actor, director. ಸ್ಕ್ರೀನ್ ಪ್ಲೇ ಮಾತ್ರ ಬೊಂಬಾಟಾಗಿ ಮಾಡಿದ್ದಾರೆ. ನನಗನ್ಸುತ್ತೆ ಐ ವಿಲ್ ಟೇಕ್ ಸಮ್ ಟೈಮ್ ಟು ಡೈಜೆಸ್ಟ್, ಬಟ್ ಡೆಫಿನೆಟ್ಲಿ ಅ ವಂಡರ್ಫುಲ್ ಫಿಲ್ಮ್ ಟು ವಾಚ್. ಪ್ಲೀಸ್ ಎನ್ಕರೇಜ್ ಆ್ಯಂಡ್ ವಾಚ್ ಸಚ್ ಫಿಲ್ಮ್ಸ್, ಐ ವುಡ್ ಸಜೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಮಿಥಿಲೇಶ್ ಅವರ ಡೈರೆಕ್ಷನ್ ರೂಪಾಂತರ ನೋಡ್ತೀವಿ. ತುಂಬ ಚೆನ್ನಾಗಿದೆ. ನೀವು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಬೇಕು. ತುಂಬ ಅನಿರೀಕ್ಷಿತವಾದ ಸಿನಿಮಾ ಇದು. ಯಾವುದೋ ಒಂದು ಪ್ಯಾಟರ್ನ್ಗೆ ಕಚ್ಚಿಕೊಳ್ಳದೆ ತುಂಬ ಹಾರ್ಡ್ ಹೀಟಿಂಗ್ ಅಂತ ಹೇಳ್ಬೋದು. ಥಿಯೇಟ್ರಿಗೆ ಬಂದು ನೋಡಿ. ಈಗ ಹೇಗೆ ಇಂಜಿನಿಯರಿಂಗ್ ಮಾರ್ವಲ್ ಇರುತ್ತೋ ಅಥವಾ ಸೈನ್ಸಲ್ಲಿ ಯಾರು ಹೇಗೆ ಹೊಸದನ್ನು ಕಟ್ಕೊಡ್ತಾರೆ ಮತ್ತು ಅವರು ಹೆಚ್ಚು ಬೆಳಕು ಬರ್ತಾರೆ ಮೀಡಿಯಾಲಿ ಅಥವಾ ಸೊಸೈಟಿಲಿ ಕಾಣಿಸ್ಕೊಳ್ತಾರೆ, ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೊಸ ನಿರ್ದೇಶಕರು ಬಂದಾಗ ನಾವು ಪ್ರೋತ್ಸಾಹಿಸಿದ್ರೆ, ಬಂದು ನೋಡಿದ್ರೆ, ಅದ್ರ ಬಗ್ಗೆ ಇನ್ನಷ್ಟು ಜನಕ್ಕೆ ಹೇಳಿದ್ರೆ, ನಮ್ಮ ಅನಿಸಿಕೆಗಳನ್ನು ಸೋಷಿಯಲ್ ಮೀಡಿಯಾಲಿ ಬರ್ಕೊಂಡ್ರೆ ಅವರು ಯಾವ ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ, ಎಷ್ಟು ಆರ್ಟಿಸ್ಟಿಕ್ ಆಗಿದ್ದಾರೆ ಅನ್ನೋದು ನಾವು ಪ್ರಪಂಚಕ್ಕೆ ತೋರ್ಸೋಕ್ಕೆ ಸಾಧ್ಯ. ಅದಕ್ಕೆ ಗದ್ದಲ ನಾವು ಪ್ರೇಕ್ಷಕರಾಗಿ ನಾವು ಮಾಡಬೇಕು. ಸೊ ರೂಪಾಂತರ 26ನೇ ತಾರೀಕು ಜುಲೈ ರಿಲೀಸ್ ಆಗ್ತಾ ಇದೆ, ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಬಹುನಿರೀಕ್ಷಿತವಾಗಿರುವಂಥ ಸಿನಿಮಾ ರೂಪಾಂತರ. ಯಾಕಂದರೆ ಬಹಳ ವರ್ಷದಿಂದ ಈ ಸಿನಿಮಾದ ಬಗ್ಗೆ ಕೇಳ್ಕೊಳ್ತಾ ಬರ್ತಾ ಇದ್ದೆ ನಾನು. ಆ್ಯಂಡ್ ಸಾಕಷ್ಟು ಗೊತ್ತಿರುವಂಥ ನಟರು ಕೂಡ ಇದ್ದಾರೆ. ಆ್ಯಂಡ್ ಟೆರಿಫಿಕ್ ಕಾಸ್ಟ್. ನಿಜವಾಗ್ಲೂ ಪ್ರತಿ ಒಬ್ಬರೂ ಕೂಡ ಇದರಲ್ಲಿ ಮಾಡಿರುವಂಥ ನಟನೆ
ಕಮೆಂಡಬಲ್ ಅಂತ ಹೇಳಬೇಕು. ಪ್ರತಿಯೊಬ್ಬರು ತುಂಬ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಆಗಿರುವಂಥ ಮಿಥಿಲೇಶ್, ರಾಜ್ ಇರಬಹುದು, ದಿ ಎಂಟೈರ್ ಕ್ರೂ, ಈ ಒಂದು ಸಿನಿಮಾನ ಹೇಗೆ ಪೋಣಿಸಿದ್ದಾರೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಹೆಚ್ಚು ಹೇಳಿದ್ರೆ ಸಿನಿಮಾದ ಬಗ್ಗೆ ತುಂಬ ರಿವೀಲ್ ಮಾಡ್ದಂಗೆ ಆಗುತ್ತೆ. ಬಟ್ ಐ ಕುಡ್ ರಿಯಲಿ ಸೇ ಕಾಂಟೆಂಟ್ ಭರಿತವಾಗಿರುವಂಥ ಒಂದು ಸಿನಿಮಾ ಇದು. ಆ್ಯಂಡ್ ಕನ್ನಡದಲ್ಲಿ ಇಂಥ ಒಂದು ಸಿನಿಮಾ ಇದೆ ಅನ್ನೋದಕ್ಕೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ರಾಜ್ ಅಂದ ತಕ್ಷಣ ವಿ ಆಲ್ವೇಸ್ ಎಕ್ಸ್ಪೆಕ್ಟ್ ಏನೋ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ ಅಂತ, ಇದರಲ್ಲೂ ಕೂಡ ಇದೆ. ಆ್ಯಂಡ್ ಪ್ರತಿಯೊಬ್ಬ ಆ್ಯಕ್ಟರ್ ಕೂಡ, ನಾನು ಇಲ್ಲಿ ಅವರ ಹೆಸರು ಹೇಳದೇ ಇರ್ಬೋದು, ಈವನ್ ಒಂದು ಚಿಕ್ಕ ರೋಲ್ ಇರುವಂಥ ಒಂದು ಏನಂತಾರೆ ಸ್ಟ್ಯಾಂಡಿಂಗ್ ಕ್ಯಾರೆಕ್ಟರ್ ಏನು ಮಾಡಿದರೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಟೀಮ್, ವಂಡರ್ಫುಲ್ ಎಫರ್ಟ್. ಖಂಡಿತ ನೋಡಿ ರೂಪಾಂತರ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಮೋಸ್ಟ್ ಆಫ್ ದ ಟೈಮ್ ನಾವು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತೀವಿ. ಬಟ್ ನಾನು ನಂಬೋದು ಯಾವುದೇ ಆರ್ಟ್ ಫಾರ್ಮ್ ಆದರೂ, ಅದು ಪೇಂಟಿಂಗ್ ಇರಲಿ, ಮ್ಯೂಸಿಕ್ ಇರಲಿ ಅಥವಾ ಸಿನಿಮಾ ಇರಲಿ, ನಮ್ಮನ್ನು ಯೋಚನೆ ಮಾಡೋ ರೀತಿ ಯಾವಾಗ ಮಾಡುತ್ತೆ ಅದೊಂದು ಒಳ್ಳೆ ಸಿನಿಮಾ ಅಂತ ಅನಿಸ್ಕೊಳ್ಳುತ್ತೆ. ಸೊ ಈ ಸಿನಿಮಾ ರೂಪಾಂತರ ನಾನು ನೋಡಿದಾಗ ಅದು ನನ್ನ ಯೋಚನೆ ಮಾಡೋ ರೀತಿ ಮಾಡ್ತೇವೆ. ಮನುಷ್ಯತ್ವದ ಬಗ್ಗೆ, ಬೇರೆ ಮನುಷ್ಯರ ಬಗ್ಗೆ ನಾವು ಪ್ರತಿದಿನ ಜೀವನದಲ್ಲಿ ತುಂಬ ಜನ ನಾವು ನೋಡ್ತಾ ಇರ್ತೀವಿ. ಬಟ್ ಎಲ್ಲರದು ಅವ್ರದ್ದೇ ಆದಂಥ ಒಂದು ಕಥೆ ಇರುತ್ತೆ ಅನ್ನೋದನ್ನು ನಾವು ಮೋಸ್ಟ್ ಆಫ್ ದ ಟೈಮ್ಸ್ ನೋಡ್ಕೊಳ್ತೀವಿ. ಆ ರೀತಿ ಯೋಚನೆ ಮಾಡೋ ಹಾಗೆ ಈ ಸಿನಿಮಾ ಮಾಡುತ್ತೆ. ಒಳ್ಳೆ ರೈಟಿಂಗು, ಒಳ್ಳೆ ಡೈರೆಕ್ಷನ್, ಫಸ್ಟ್ ಟೈಮ್ ಡೈರೆಕ್ಟರ್, ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ರಾಜ್ ಬಿ ಶೆಟ್ಟಿ ಅವರು ಅದ್ಭುತವಾದ ನಟ, ನಟನೆ ಜೊತೆ ಒಳ್ಳೆ ಡೈಲಾಗ್ಸ್ ಕೊಟ್ಟಿದ್ದಾರೆ. ಇದೊಂದು ಸ್ಕ್ರೀನ್ ಪ್ಲೇನ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಲೇಖ ನನ್ನ ಜೊತೆ ವಿಂಡೋ ಸೀಟಲ್ಲಿ ಆ್ಯಕ್ಟ್ ಮಾಡಿದರು, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಪ್ರತಿಯೊಬ್ಬ ಆ್ಯಕ್ಟರ್ ಅಷ್ಟೇ, ಈವನ್ ಆರ್ಟಿಸ್ಟ್ ಸೆಲೆಕ್ಷನಲ್ಲೂ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟು ಆ ಕ್ಯಾರೆಕ್ಟರ್ಗೆ ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ. ಹಾಗೆ ನನ್ನ ಪರ್ಸ್ನಲ್ ಫೇವ್ರೇಟ್ ರೂಪಾಂತರದಲ್ಲಿ ವಯಸ್ಸಾದ ಒಂದು ದಂಪತಿಗಳನ್ನ ತೋರಿಸಿದ್ದಾರೆ, ಅವರ ಜರ್ನಿಯನ್ನು ತೋರಿಸಿದ್ದಾರೆ. ಆ ಇಬ್ಬರು ನಟರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಜೊತೆ ವಿಕ್ರಾಂತ್ ರೋಣದಲ್ಲೂ ಆ್ಯಕ್ಟ್ ಮಾಡಿದಂಥ ಆ್ಯಕ್ಟರ್ಸ್ ಇದ್ದರು. ಅನ್ಫಾರ್ಚುನೇಟ್ಲಿ ನಾವು ಸೋಮಣ್ಣ ಅವ್ರನ್ನ ಕಳ್ಕೊಂಡಿದ್ದೀವಿ ಅಂತ ಸಿನಿಮಾ ನೋಡಾದ್ಮೇಲೆ ಗೊತ್ತಾಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಭಿನಯ. ಸೊ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಮಿಥುನ್ ಮುಕುಂದನ್ ಅವರ ಮ್ಯೂಸಿಕ್ ಇರ್ಬೋದು, ಹಾಗೆ DOP ಅವರ ಕೆಲಸ ಇರ್ಬೋದು, ತುಂಬ ಚೆನ್ನಾಗಿದೆ. ನೀವು ಈ ಸಿನಿಮಾನ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ನಮಸ್ಕಾರ. ಈಗ ತಾನೇ ನಾನು ರೂಪಾಂತರ ಅನ್ನೋ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಈ ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅನ್ನುವಂಥ ಒಂದು ಏನು ಕಂಪ್ಲೇಂಟ್ ಇದೆ, 100% ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಒಂದು ಅದ್ಭುತವಾದ ಸಿನಿಮಾ ನೋಡಿದ ಒಂದು ಎಕ್ಸ್ಪೀರಿಯೆನ್ಸ್ ನನಗಾಯಿತು. ಖಂಡಿತವಾಗ್ಲೂ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಈ ಥರದ ಒಂದು ಪ್ರಯತ್ನ ಅಂತ ಹೇಳ್ತೀವಲ್ಲ, ಅದು 100% ಇಲ್ಲಿ ನಾನು ಈ ಸಿನಿಮಾ ನೋಡಿದಾಗ ಸಿಕ್ತು ನನಗೆ. ಎಲ್ಲರ ಅಭಿನಯ, ಎಸ್ಪೆಷಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು, ಆಮೇಲೆ ಎಲ್ಲ ಸೀನ್ಗಳು, ಎಲ್ಲೂ ಒಂದು ಸೆಕೆಂಡ್ ಕೂಡ ನನಗೆ ಬೋರ್ ಆಗಿಲ್ಲ ಅಂತ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ರಾಜ್ ಬಿ ಶೆಟ್ಟಿ ಅವ್ರದ್ದು ಅದ್ಭುತವಾದ ಅಭಿನಯ ಇದೆ. ಆ್ಯಂಡ್ ಮಿಥಿಲೇಶ್ ಡೈರೆಕ್ಟರ್ ರಿಯಲಿ ಎಪ್ರಿಷಿಯಬಲ್, ಯಾಕಂದರೆ ಒಂದು ಅತ್ಯುತ್ತಮವಾದಂಥ ಸಿನಿಮಾವನ್ನು ಕನ್ನಡದಲ್ಲಿ ಮಾಡಿದ್ದಾರೆ ರೂಪಾಂತರ. ಆ್ಯಂಡ್ ಸುಹಾನ್ ನನ್ನ ಫ್ರೆಂಡು, ನಾನು ಅವ್ರಿಗೆ ವಿಶ್ ಮಾಡ್ತಾಯಿದ್ದೀನಿ, ಆಲ್ ದ ಬೆಸ್ಟ್. ರೂಪಾಂತರನ ಎಲ್ಲ ಕನ್ನಡ ಜನತೆ ನೋಡಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತ ಹೇಳ್ತಿರಲ್ಲ, ಈ ಸಿನಿಮಾ ನೋಡಿ ನೀವು, 100% ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ. ನಮಸ್ಕಾರ, ನನ್ನ ಹೆಸರು ಲೇಖ ಅಂತ. ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಜನರ ಜೊತೆ ಫುಲ್ ಹಾಲಲ್ಲಿ ಫಸ್ಟ್ ಟೈಮ್ ಸಿನಿಮಾ ನೋಡಿ ಒಂಥರ ಇಮೋಷ್ನಲ್ ರೋಲರ್ ಕೋಸ್ಟರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ ಬಂದಿದ್ದಂಗಿದೆ. ಎಲ್ಲರೂ 300 ಜನ ಥಿಯೇಟ್ರಲ್ಲಿ ಒಂದೇ ಸತಿ ನಗೋದು, ಒಂದೇ ಸತಿ ಅಳೋದು, ಒಂದೇ ಸತಿ ಗ್ಯಾಸ್ಪ್ ಮಾಡೋದು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ, ಇದು ಒಂಥರ ಈ ಕಥೆನ ಯೂನಿಕ್ಕು ಅನ್ಬೋದು, ಎವ್ರಿಡೇ ಕಥೆನೂ ಅನ್ಬೋದು. ನಮ್ಮೆಲ್ಲರದ್ದು ಕಥೆ ಒಂದು ತುಂಬ ಪ್ರಾಮಾಣಿಕತೆಯಿಂದ ಮಾಡಿರೋ ಒಂದು ಸಿನಿಮಾ. ಬಂದು ನೋಡಿ ಎಲ್ಲರೂ ಸಿನಿಮಾನ ಗೆಲ್ಲಿಸಿ. ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ವಾಚ್ ದಿಸ್ ಫಿಲ್ಮ್ ಆ್ಯಂಡ್ ಐ ಆಮ್ ಎಕ್ಸೈಟೆಡ್ ಫಾರ್ ದ ವರ್ಲ್ಡ್ ಟು ವಾಚ್ ದಿಸ್ ಫಿಲ್ಮ್. ಸೊ ಪ್ಲೀಸ್ ಕಮ್ ವಾಚ್ ರೂಪಾಂತರ. ಥ್ಯಾಂಕ್ ಯು.